ಪ್ರಶ್ನಂ ವ್ಯಾಹರತಿ ಸರ್ಪಃ ಪ್ರಶ್ನಂ ಪ್ರತಿಬ್ರವೀತಿ ಧರ್ಮರಾಜ. ಇದು ಮಹಾಭಾರತದ ವನಪರ್ವದ 179ನೇ ಅಧ್ಯಾಯದಲ್ಲಿ 20ನೇ ಶ್ಲೋಕ. ಹಾಗೆ 180ನೇ ಅಧ್ಯಾಯದಲ್ಲಿ 19 ಮತ್ತು 18ನೇ ಶ್ಲೋಕಗಳು ಕೂಡ ಹಾಗೇ ಇವೆ. ಪ್ರತಿವಕ್ಷ್ಯಾಮಿ ತೇ ವಚಃ, ನಿನ್ನ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೇನೆ ಅಂತ ಹೀಗೆ 18, 19ನೇ ಶ್ಲೋಕಗಳಲ್ಲೂ ಕೂಡ ಪ್ರಯೋಗ ಇದೆ. ಹಾಗಾಗಿ ಪ್ರಶ್ನಂ ವ್ಯಾಹರತಿ ಅಂದ್ರೆ ಪ್ರಶ್ನವನ್ನ ಹೇಳ್ತಾನೆ, ಅರ್ಥಾತ್ ಪ್ರಶ್ನವನ್ನು ಮಾಡ್ತಾನೆ ಅಂತ ಅರ್ಥ. ಪ್ರಶ್ನಂ ಪ್ರತಿವಕ್ತಿ ಅಂದ್ರೆ ಅಥವಾ ಪ್ರತಿಬ್ರವೀತಿ, ಪ್ರತಿವದತಿ, ಈ ಎಲ್ಲ ಶಬ್ದಗಳಿಗೆ ಉತ್ತರ ಹೇಳ್ತಾನೆ ಅಂತ ಅದರ ಅರ್ಥ ಆಗ್ತದೆ.